ಬೇಲಿ ಗಿಡ ಹೆಂಗಿದೆ. ಸೊ ಈ ಬೇಲಿ ಗಿಡ ಏನಕ್ಕೆ ಯೂಸ್ ಆಗುತ್ತೆ ಬನ್ನಿ ನೋಡೋಣ. ಯಾವ ಕಾಯಿಲೆಗಳಿಗೆ ಯೂಸ್ ಆಗುತ್ತೆ ಈ ಬೇಲಿ ಗಿಡ. ಸೊ ನಾವೆಲ್ಲ ಈ ಬೇಲಿ ಗಿಡನ ಬೇಲಿ ಕಟ್ಟಲಿಕ್ಕೆ ಅಷ್ಟೇ ಬಳಕೆ ಮಾಡ್ತಾಯಿದ್ರೆ, ಆದರೆ ಇದು ಎಷ್ಟು ಆರೋಗ್ಯದ ಒಂದು ಇದನ್ನು ಹೊಂದಿದೆ ಅಂದರೆ ಮಂಜಣ್ಣ, ಹೆಂಗಿದು ಏನಕ್ಕೆ ಯೂಸ್ ಆಗುತ್ತೆ ಇದು? ರೋಜಳ್ಳು. ರೋಜಳ್ಳು ಬಂದು ಈ ಸೊಪ್ಪು ಬಂದು ಗಾಯಕ್ಕೆ ಹಾಕ್ತಾರೆ. ಗಾಯ ರಕ್ತ ಬರ್ತಾ ಇದ್ರೆ, ಆಮೇಲೆ ಗಾಯ ಆಗಿದ್ರೆ ಅವಾಗೆಲ್ಲ ನಾವೆಲ್ಲ ಇದೇ ಉಪಯೋಗಿಸ್ತಿದ್ದು. ಆಸ್ಪತ್ರೆಗೆಲ್ಲೋ ಇತ್ತಿದ್ದು. ಯಾವ ಆಯಿಲ್ಮೆಂಟು ಇಲ್ಲ, ಯಾವ ಇಂಜೆಕ್ಷನ್ ಇಲ್ಲ, ಎಂಥದ್ದು ಇಲ್ಲ. ಇದೇ ಸೊಪ್ಪನೆ ಅರ್ದ್ಬಿಟ್ಟು ಹಿಂಗೆ ಹಚ್ಬಿಡೋವು. ನೋವು ಕಮ್ಮಿ ಆಗೋದು, ರಕ್ತನೂ ನಿಂತ್ಕೊಂಡ್ಬಿಡೋದು ಅಂತ ಬೇಗ ವಾಸಿನೂ ಆಗ್ಬಿಡೋದು ಇದರಲ್ಲಿ. ಬೇಗ ಅಂದರೆ ಹೀಟು, ಭಯಂಕರ ಹೀಟು, ಸಿಕ್ಕಾಬಿಟ್ಟೆ ಹೀಟು. ಆ ಹೀಟ್ಗೆನೆ ಗಾಯ ಬೇಗ ಒಣಗಿಬಿಡೋದು. ನಾವು ಚಿಕ್ಕಡೂರಲ್ಲಿ ನಮ್ಮ ಅಜ್ಜಿಯರೆಲ್ಲ ಇದನ್ನೇ ನಮಗೆ ಗಾಯ ಆದರೆ ಹಚ್ತಾ ಇದ್ದಿದ್ದು, ಅರ್ದ್ಬಿಟ್ಟು ಹಚ್ತಾ ಇದ್ದಿದ್ದು. ಇದನ್ನು ಬೇಲಿಗಳಾಗಿ ಯೂಸ್ ಮಾಡ್ತಾ ಇದ್ವಿ. ಆ್ಯಂಡ್ ಇದ್ರದ್ದು ಬಹಳ ಆರೋಗ್ಯ ಇದೆ ಅಂದ್ಬಿಟ್ಟು ಹೇಳ್ತಾ ಇದ್ರಿ ನೀವು ಅಲ್ವಾ? ಉಳ್ಕಲ್ಲು. ಉಳ್ಕಲ್ಗೂ ಯೂಸ್ ಆಗುತ್ತೆ. ಸೊಪ್ಪು ಆಯ್ತದೆ. ಆಮೇಲೆ ಇದ್ರ ಚಕ್ಕೆ ಬಂದು ಮೇಲ್ಗಡೆ ಚಕ್ಕೆ ಬರುತ್ತಲ್ಲ, ಆ ಚಕ್ಕೆನ ನಮ್ಗೆ ಗರುಡಪ್ಪರು ತಿಳಿಸಿದ್ದು. ಆ ಚಕ್ಕೆನ ಹೊರ್ಕೊಂಡು ಅದನ್ನ ಎಲ್ಲ ಶೇಖರಣೆ ಮಾಡಿ ಇಟ್ಕೊಂಡು ಅದನ್ನ ಪುಡಿ ಮಾಡಿಕೊಂಡು ಡೈಲಿ ಹಾಲಲ್ಲೋ ಅಥವಾ ಬೇರೆ ಯಾವ್ದ್ರೆಲ್ಲ ನೀರೆಲ್ಲ ಸೇವಿಸ್ತಾ ಬಂದರೆ ಕಾಮವರ್ಧನೆ ನರಗಳಿಗೆ ಶಕ್ತಿ ತಾಕತ್ತು ಬಂದ್ಬಿಡುತ್ತೆ. ಕಾಮವರ್ಧನೆಗೆ ಆಗುತ್ತೆ ಇದು. ನೋಡ್ರಿ ಅಪ್ಪ, ಕಾಮವರ್ಧನೆಗೆ ಆಗುತ್ತಂತೆ ಇದು. ಬೇಲಿ ಗಿಡ ವೇಸ್ಟ್ ಅಂತ ಹಿಡಿತೀವಲ್ಲ, ಎಲ್ಲ ಒಡೆದು ಕೆಡ್ದು ಎಲ್ಲ ಹಾಕ್ತಾ ಇರ್ತೀರಾ. ಆಮೇಲೆ ಹೋಗ್ಬಿಟ್ಟು ವಯಾಗ್ರ ಅದು ಇದು ಅಂತ ಏನೋ ತೊಗೊತಾ ಇರ್ತೀರಾ. ನ್ಯಾಚುರಲ್ ಕಾಮವರ್ಧನೆಗೆ ಆಗುತ್ತಂತೆ ಇದು. ಸೊಪ್ಪು ಇದು. ಆಮೇಲೆ ಇದು ಬೇರು ಕೂಡ ಬಳಸ್ಬೋದು. ಬೇರ್ನು ಎತ್ಕೊಂಡು ಅದನ್ನು ಉಪಯೋಗಿಸೋರು ಗರುಡಪ್ಪರು. ಹೌದಾ? ಆಮೇಲೆ ಅದ್ರ ಹಸಿ ಬೇರ್ನ ಈ ಬಾಯಿಯಲ್ಲಿ ರಕ್ತ ಬರ್ತಾ ಇರ್ತದಲ್ಲ, ಅದನ್ನ ನಿಲ್ಸುತ್ತೆ. ಅದು ಕಷಾಯ ಮಾಡಿ ಬಾಯಿ ಮುಕ್ಕುಡ್ಸೋದ್ರಿಂದ. ಹೌದಾ? ಹಸಿ ಬೇರೆ ಇದು? ಹಸಿದು ಕುಡಿಲೂಬಹುದು, ಏನ್ ತೊಂದ್ರೆ ಇಲ್ಲ. ಒಂದ್ ಲೋಟ, ದೊಡ್ಡ ಲೋಟ ಹಾಕಿದ್ರೆ ಒಂದ್ 50 ml ಬರೋ ಗಂಟೆ ಕುದಿಸಿ ಕಮ್ಮಿ ಉರಿಲಿ ಅದನ್ನ ಕುಡಿಲೂಬಹುದು. ಅಂದ್ರೆ ಹೀಟ್ ಜಾಸ್ತಿ, ಸಿಕ್ಕಾಪಟ್ಟೆ ಹೀಟು. ನೋಡಿ ಇಲ್ಲಿ ಹಣ್ಣು ಅವೇ ನೋಡಿ, ಇವೆಲ್ಲ ನಾವು ತಿನ್ನೋ ಮುಂಚೆ ಈಗಿನ ಮಕ್ಳಿಗೆ ಏನು ಗೊತ್ತಿಲ್ಲ ನೋಡಿ ಈಗಿನ ಮಕ್ಳಿಗೆ ಪಾಪ ಅವರೆಲ್ಲ ಮೊಬೈಲಲ್ಲೇ ಕಳೆದೋಗ್ತಾ ಇದಾರೆ ನೋಡಿ. ಮನೇಲಿ ಇದನ್ನ ಹಿಂಗೆ ಹಿಡ್ಕೊಂಬಿಟ್ಟು ಹಿಂಗೆ ಎಳ್ಕೊಂಬಿಟ್ರೆ ಜೇನುತುಪ್ಪ ನ್ಯಾಚುರಲ್ ಜೇನುತುಪ್ಪ. ಮಕ್ಕಳಿಗೆ ಕಡ್ಡಿ ಜೇನು ತಿನ್ನಿಸ್ತಾರೆ. ಏನೋ ಗೊತ್ತಾ, ಆ ಕಡ್ಡಿ ಜೇನಲ್ಲಿ ಆ ಶಕ್ತಿ ಇರುತ್ತೆ. ಮಕ್ಕಳಿಗೆ ಈ ಬೇರೆ ಜೇನುತುಪ್ಪ ತಿನ್ಸಕ್ಕೆ ಹೋಗಲ್ಲ, ಇದೇ ಜೇನುತುಪ್ಪನೇ ತರೋದು. ಕಡ್ಡಿ ಜೇನೇ ತಿನ್ನಿಸ್ಬೇಕು ಅಂತಾರೆ. ಕೆಮ್ಮಲಿಗೆ ಅದಕ್ಕೆಲ್ಲ ಬಹಳ ಒಳ್ಳೆಯದು ಅಂತ. ಈ ಥರ ಒಂದು ಗಿಡಮೂಲಿಕೆಗಳು ರಸನ ಹೀರ್ಕೊಂಡು ಅದು ಒಂದು ತುಪ್ಪನ ರೆಡಿ ಮಾಡೋದ್ರಿಂದ ಬಹಳ ಒಳ್ಳೇದಿದು. ಇದ್ರ ಕಾಯಿಗಳು, ಹಣ್ಣುಗಳಿದೆ ನೋಡಿ, ಹಣ್ಣುಗಳೆಲ್ಲ ತಿಂತಾಯಿದ್ವಿ. ಹಣ್ಣುಗಳೆಲ್ಲ ಹಿಂದೆ ತಿಂತಾಯಿದ್ವಿ. ಇದೇ ಹಣ್ಣು ಸಿಗ್ತಾ ಇದೆ ತಿನ್ನಕ್ಕೆ ನಮಗೆ. ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ಆ್ಯಕ್ಚುಲಿ ಸಿಹಿ ಐತೆ. ಒರೆಸ್ಕೊಂಡು ಮೋಸ್ಟ್ಲಿ ಇದು ನೋಡಿದ್ರೆ ಶುಗರ್ಗೂ ಆಗ್ಬೋದೇನೋ ಅಂತ ಅನ್ನಿಸ್ತೈತಪ್ಪ. ಏನೋ ಅದು ಕೆಲವು ಗಿಡಗಳು ನೋಡಿದ್ರೆ ಮೈಂಡಿಗೆ ಬರ್ತದೆ, ಬರ್ಬೋದ ಏನೋ ಗೊತ್ತಿಲ್ಲ. ನೋಡಿ ಮಂಜಣ್ಣ ಅಂದರು, ಸರ್ ಇದರಲ್ಲಿ ಶುಗರ್ಗೇನೋ ಬರುತ್ತೆ ಸರ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಒಂದು ಸೂಚನೆ. ಜಸ್ಟ್ ಗೂಗಲ್ ಮಾಡಿದ್ರೆ ಹೌದು, ಇದು ಶುಗರು ಕೂಡ ಬರುತ್ತೆ, ಶುಗರ್ ಕೂಡ ಕೆಲಸ ಮಾಡುತ್ತಂತೆ. ಮಂಜಣ್ಣ ಇದನ್ನು ನಿಮ್ಗೆ ಹೆಂಗೆ ಗೊತ್ತಾಯ್ತಿದ್ದು ಶುಗರ್ ಏನೋ ಮಾಡ್ಬೋದಂತ? ಏನೋ ಕೆಲವು ಗಿಡಗಳು ನೋಡ್ತಾ ಇದ್ದಾಗೆ ಗೊತ್ತಾಗ್ಬಿಡುತ್ತೆ. ಅದೇನೋ ಒಂದು ಸೆನ್ಸ್ ದೇವ್ರು ಕೊಟ್ಟಿರ್ತಾನೆ. ಅದೇನೋ ಕೆಲವು ಗಿಡಗಳು ಆ ಥರ ಒಂಥರ ಆಕರ್ಷಣೆ, ಏನೋ ಇದೇನ್ಕೋ ಬರುತ್ತಲ್ಲ ಅನ್ನೋದೊಂದು ಮನಸ್ಸಿಗೆ ಹೊಡಿತಾ. ಅದೇ ಧನ್ವಂತರಿ ರೇಖೆ ಇದೆಯಲ್ಲ ನಿಮಗೆ, ಆ ಕಾರಣಕ್ಕೆ. ಇಲ್ಲ ನಮಗೆ ಅಂತಲ್ಲ, ಕೆಲವ್ರಿಗೆ ಇರುತ್ತೆ. ಎಲ್ಲರೂ ಆ್ಯಕ್ಚುಲಿ ಗರುಡಪ್ಪ ಅವರು ಇವ್ರಿಗೆ ಆಯುರ್ವೇದ ಕಲಿಸ್ಕೊಳ್ಳೋಕ್ಕೆ ಮುಖ್ಯ ಕಾರಣ ಇವರ ಕೈಯಲ್ಲಿ ಧನ್ವಂತರಿ ರೇಖೆ ಇದೆಯಂತೆ. ಈಗ ಯಾರಿಗೆಲ್ಲ ಧನ್ವಂತರಿ ರೇಖೆ ಇರ್ತದೆ ಅವ್ರಿಗೆ ಅದು ಗೊತ್ತಾಗ್ಬಿಡುತ್ತಂತೆ, ಒಂದು ಸೆನ್ಸು. ಸೊ ಯಾವುದು ಏನಕ್ಕೆ ಬಳಕೆ ಆಗುತ್ತೆ ಅಥವಾ ಗಿಡಮೂಲಿಕೆಗಳನ್ನ ಟಕ್ಕಂತ ಗುರುತಿಸುವಂತಹ ಶಕ್ತಿ ಇರ್ತದಂತೆ. ಸೊ ಅವ್ರಿಗೆ ಈಗ ನೋಡಿ ಅದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಟಕ್ಕಂತ ಅಂದರು. ನಾನು ಜಸ್ಟ್ ಗೂಗಲ್ ಮಾಡಿದ್ರೆ ನಿಜ ರೀ, ಇದು ಆಗುತ್ತೆ. ಇದಕ್ಕೆ ಕೂಡ ಶುಗರ್ ಕೂಡ ಆಗುತ್ತೆ. ಬಟ್ ಸರಿಯಾದ ವೈದ್ಯರನ್ನು ಕೇಳಿಕೊಂಡು ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು. ಚಕ್ಕೆಗಳನ್ನ ಎರ್ಕೊಂಡು ನೀವು ಪ್ರಮಾಣ ಕಮ್ಮಿ ಇರಬೇಕು. ಅದನ್ನು ವರ್ಕೊಂಡು ಇದು ಮಾಡಿದ್ರೆ ನರಗಳಿಗೂ ಶಕ್ತಿ ಬರುತ್ತೆ. ಆಮೇಲೆ ರಕ್ತ ಶುದ್ಧೀಕರಣನೂ ಮಾಡುತ್ತೆ. ಆ ರೀತಿಯೆಲ್ಲ ವರ್ಕ್ ಆಗುತ್ತೆ ಇದು. ಯಾಕೆಂದರೆ ನೀವು ಬಳಕೆ ಮಾಡ್ತಾ ಇದ್ದಿದ್ದು ಕೆಲವೊಂದು ವಿಚಾರಕ್ಕಷ್ಟೇ. ಅಷ್ಟೇ ಮಾಡ್ಬೋದು. ಏನಂದರೆ ಪ್ರಮಾಣ ಕಮ್ಮಿ ಇರಬೇಕು. ಈಗ ಯಾರು ಈಗ ಏನು ಹೇಳ್ತಾರೆ ವಿಜ್ಞಾನಿಗಳು, ಅವರು ಅದ್ರ ಮೇಲಾದ್ರು ಪ್ರಯೋಗ ಮಾಡೇನೆ ತಾನೇ ಅದರಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಸಾಧ್ಯ. ಇಲ್ಲಾಂದ್ರೆ ಹೆಂಗೆ ಸಾಧ್ಯ? ಗಾಯಗಳಿಗೆ ಅದ್ರ ಬೇರನ್ನು ಎತ್ಕೊಂಡು ಅದನ್ನೂ ಇದಕ್ಕೆ ಕೆಲವೊಂದು ಔಷಧಿಗೆ ರೆಡಿ ಮಾಡಿಕೊಡೋರು. ಶುಗರ್ಗೆ
ಆಮೇಲೆ ನರಗಳ ಸಂಬಂಧ ಇದಕ್ಕೆಲ್ಲ ಕೊಡೋರು ಅವರು. ಏನು ಯಾವ ಸಿಕ್ಕಿದ್ರು ಬಿಡ್ತಿರಲಿಲ್ಲ ಯಪ್ಪ. ಎಲ್ಲದರಲ್ಲೂ ಎಲ್ಲದರಲ್ಲೂ ಔಷಧಿ ಗುಣ ಇತ್ತು, ಇತ್ತು, ತುಂಬ ಔಷಧಿ ಗುಣ ಇತ್ತು. ಆ್ಯಂಡ್ ಅದನ್ನು ಬಳಕೆ ಮಾಡ್ತಾ ಇದ್ರಂತೆ. ನೋಡಿ, ನಿಮಗೇನು ಮಾಹಿತಿ ಗೊತ್ತಿದೆಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತೇವೆ. ನೀವು